ಸಾಬ್ರಿಗೆ ಅನ್ಯಾಯ ಐತಪ್ಪ ಅಂದ್ರ ಅದು ತಡ್ಕೊಳ್ಳೋ ಶಕ್ತಿ ನಂಬಲ್ಲಿ ಇಲ್ಲ. ಕುಡ್ತೇವು, ಒಂದು ತಿಂಗಳದಾಗ 2 ಕೆಲಸ ಚಾಲು ಆಗಲಿಲ್ಲ, ಆಫೀಸರ್ ಮುತ್ತಿ ಹಾಕ್ತೇವು. ಯಶವಂತರಗೌಡರು ಎಲ್ಲಿದ್ರು ಅಲ್ಲಿ ಹೋಗಿ ಪ್ರತಿ ಒಂದು ಸಲ ನಮ್ಮ ದಲಿತರ ಸಮುದಾಯಕ್ಕೆ ಅನ್ಯಾಯ ಆಗ್ತದೆ. ಏನು ಅನ್ಯಾಯ ಆಗ್ತದಪ್ಪ ಅಂದ್ರೆ, ಬಾಬಾ ಸಾಹೇಬರು ಟ್ಯಾಚೋ ಉದ್ಘಾಟನೆ ಮಾಡಿ 2018ನೇ ಇಲೆಕ್ಷನ್ಗಿಂತ ಮುಂಚಿತ ಉದ್ಘಾಟನೆ ಆಗಿತ್ತು. ಇವತ್ತ ಇಲೆಕ್ಷನ್ ಆಗಿ 2 ವರ್ಷ ಮುಗಿದ ಅವಧಿ ಆದ್ರೂ ಬಾಬಾ ಸಾಹೇಬ್ ಟ್ಯಾಚು ಇನ್ನ ಪೂರ್ಣ ಆಗಿಲ್ಲ. ಯಾಕಾಗಿಲ್ಲಪ್ಪ ಅಂತೇಳಿ ನಾವು ಫೇಸ್ಬುಕ್ ಲೈವ್ ವಿಡಿಯೋ ಮುಖಾಂತರ ಮಾತಾಡಿ ಮತ್ತು ಕೆಲವೊಂದು ನಮ್ಮ ನ್ಯೂಸ್ ಮುಖಾಂತರ ಮಾಡಿ ಆಫೀಸರ್ ತಿಳಿಸಿದ್ರು ಇನ್ನೂ ಕೆಲಸ ಫೌಂಡೇಶನ್ ಸ್ಪೀಡ್ ಮಾಡಿದ್ರು. ಫೌಂಡೇಶನ್ ಸ್ಪೀಡ್ ಮಾಡಿ ಅದಕ್ಕೆ ಅಲ್ಲೇ ನಿಂದ್ರಿಸ್ಯಾರ ಈಗ. ಮತ್ತು 2018 ಇಲೆಕ್ಷನ್ ಮುಗಿದ ಬಳಿಕ ನಾವು ಆಫೀಸರಿಗೆ ಕೇಳಿದೆವು, ಮುನ್ಸಿಪಾಲ್ಟಿ ಅವ್ರಿಗೆ ಕೇಳಿದೆವು. ಅವ್ರು ಹೇಳಿದ್ರು ಗುಲ್ಬರ್ಗದಾಗ ಟ್ಯಾಚೋ ತಯಾರಾಗಿ ನಿಂತದ, ಇಲ್ಲಿ ಇಂಡಿಯಾ ಪೂರ್ವಸಭೆ ಕೆಲಸ ತಯಾರಾಯ್ತಪ್ಪ ಅಂದ್ರೆ ಟ್ಯಾಚೋ ಬರ್ತದೆ ಅಂತೇಳಿ ನಮಗೆ ಕೆಲವರು ಆಫೀಸರ್ಗಳು ವಿಷಯ ಮುಟ್ಟಿಸಿದ್ರು ಸರ್. ಆಯ್ತು ಅಂತೇಳಿ ನೋಡಿದೆವು ನಾವೀಗ. ನಿಮ್ಗೆಲ್ಲ ಮೀಡಿಯಾದ ಮುಖಾಂತರ ಮೀಡಿಯಾದವ್ರಿಗೆ ಎಲ್ಲರಿಗೂ ಗೊತ್ತದ ಕೆಲಸ ನಿಂತು ಬಿಟ್ಟದ. ಕೆಲಸ ನಿಂತದಪ್ಪ ಅಂದ್ರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಂದಾಗಿ ಮಾನ್ಯ ಕರ್ನಾಟಕ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾ ಸಚಿವರು ಹೇಳಿದಾಗ 4,059 ಕೋಟಿ ನಮ್ಮ ಇಂಡಿಗೆ ಅನುದಾನ ಬಂದಂತೇಳಿ ನಮ್ಮ ಶಾಸಕರು ಮತ್ತು ಮುಖ್ಯಮಂತ್ರಿಗಳು ಹೇಳಿದ್ರು. ಆದ್ರೆ ನಂದೊಂದು ಏನು ವಿಷಯ ಅದಪ್ಪ ಅಂದ್ರೆ, 4,059 ಕೋಟಿ ಬಂದಾಗಿ ನಮ್ಮ ದಲಿತ ಸಮಾಜಕ್ಕೆ ಒಂದು 5 ಕೋಟಿ ರೂಪಾಯಿ ಇಲ್ಲ ಅಂತೇಳಿ ನಾನು ಸೀದಾ ನೇರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಇಲ್ಲಿದ್ದ ಅಧಿಕಾರಿಗಳು ನನ್ನೊಂದು ಪ್ರಶ್ನೆ ಅದ. ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶದ ಸಂವಿಧಾನ ಬರೆದವರು, ಇವತ್ತು ನಾವು ಕೂತು ಮಾತಾಡೋದು ಇಲ್ಲಿ ಎಲ್ಲ ಪತ್ರಕರ್ತರು ಬಂದಿರಪ್ಪ ಅಂದ್ರೆ ಅದು ಬಾಬಾ ಸಾಹೇಬ್ರ ಸಂವಿಧಾನ ಮುಖಾಂತರ ನೀವು ಬರೀತೀರಿ. ಮತ್ತು ಇವ್ರು ಮುಖ್ಯಮಂತ್ರಿ ಒಂದು ಗ್ರಾಮ ಪಂಚಾಯತಿ ಹಿಡ್ಕೊಂಡು ಒಂದು ರಾಷ್ಟ್ರಪತಿ ಅಧಿಕಾರ ಆಗೋದು ಬಾಬಾ ಸಾಹೇಬ್ ಕೊಟ್ಟದು. ಬಾಬಾ ಸಾಹೇಬ್ರಿಗೆ ಅನ್ಯಾಯ ಐತಪ್ಪ ಅಂದ್ರೆ ಅದು ತಡ್ಕೊಳ್ಳೋ ಶಕ್ತಿ ನಂಬಲ್ಲಿ ಇಲ್ಲ. ಅದಕ್ಕೆ ದಯವಿಟ್ಟು ದಲಿತ ಅಟ್ಟೆ ಹೋರಾಟ ಮಾಡ್ಬೇಕಂತ ಏನಿಲ್ಲ. ಬಾಬಾ ಸಾಹೇಬ್ರಿಗೆ ಎಲ್ಲಾ ಸಮಾಜ ಸಮಾನತೆಯಾಗಿ ನೋಡ್ಕೊಂಡು ಹೋಗ್ಯಾರ. ಅದಕ್ಕೆ ದಯವಿಟ್ಟು ಇವತ್ತು ಪ್ರೆಸಿಡೆಂಟ್ ಮಾಡೋದು ಏನಪ್ಪ ಅಂದ್ರೆ, ಇನ್ನ ನಮ್ಮ ಸಮಾಜದವರಿಗೆ ಇನ್ನ ಕೆಲವು ಸಂಘಟನೆಗಳು ನಾವು ತಿಳಿಸಿಲ್ಲ. ಇವತ್ತು ನಮ್ಮ ಸಂಘಟನೆ ಮುಖಾಂತರ ಮಾಡತ್ತೀವಿ. ಅವ್ರಿಗೆ ಮಾನ್ಯ ಒಂದು ಲೈವ್ ಮುಖಾಂತರ ಮತ್ತು ಒಂದು ನ್ಯೂಸ್ ಮುಖಾಂತರ ಅವ್ರಿಗೆ ತಿಳಿಸಿದನು, ಸರ್ ಅದು ಜಲ್ದಿ ಚಾಲು ಆಗಬೇಕು, 15-25 ದಿನ ನಿಮ್ಗೆ ಟೈಮ್ ಕೊಡ್ತೈತೆ ಹೇಳಿ. ಅವತ್ತು ಒಂದು 20 ದಿವಸ ಆಯ್ತು ಅದು. ಈಗ ನಾವು ರೋಡಿಗೆ ಇಳಿಬೇಕಂತೇಳಿ ನಾವೆಲ್ಲರೂ ಮುದ್ದಿ ಹಾಕಬೇಕು ಆಫೀಸುಗಳಿಗೆ ಅಂತೇಳಿ ನಾವು ಒಂದು ನಿರ್ಣಯ ಮಾಡಿದೇವ್ರಿ. ಆದ್ರೆ ಏನಾಗ್ತದ ನೋಡಪ್ಪ, ರಾಜಕೀಯ ಮಾಡ್ತಾ ಇದ್ರು ಅಂತೇಳಿ ಅನಿಸ್ತದೆ ಅಂತೇಳಿ ಈ ಮೀಡಿಯಾದ ಮುಖಾಂತರ ಪ್ರೆಸ್ ಮೀಟ್ ಮುಖಾಂತರ ಇವತ್ತು ಏನು ಹೇಳಕ್ ಬಯಸ್ತೀನಪ್ಪ ಅಂದ್ರೆ, ಅವ್ರಿಗಿನ್ನ 25 ದಿನ ಒಂದು ತಿಂಗಳು ಟೈಮ್ ಕೊಡ್ತೀನಿ ಸರ್. ಕೆಲಸ ತಾತ್ಕಾಲವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಮತ್ತು ಬುದ್ಧವಿಹಾರ ವಿಷಯ ಹೇಳ್ತೀನಿ ನಿಮ್ಗೆ. ಬುದ್ಧವಿಹಾರ ವಿಷಯದೊಳಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೊಮ್ಮಗ ಭೀಮರಾವ್ ಅಂಬೇಡ್ಕರ್ ಸಾಹೇಬ್ರ ಬಳಿ ಇವ್ರಿಗೆ ಕರ್ಕೊಂಡು ಹೋದವ್ರು ನಾನೇ. ಒಯ್ದು ಮೀರಾತಾಯಿ ಅಂಬೇಡ್ಕರ್ ಅವರು ಮೀರಾತಾಯಿ ಅಂಬೇಡ್ಕರ್ ಬಾಬಾ ಸಾಹೇಬ್ ಸೊಸಿಗೆ ಒಯ್ದು ಅಲ್ಲಿ ಬಾಬಾ ಸಾಹೇಬ್ರು ಇರುವ ಮನಿ ಒಳಗ ಅಲ್ಲಿ ಹೋಗಿ ಇವ್ರಿಗೆಲ್ಲ ಕರ್ಕೊಂಡು ಹೋಯ್ದು ಅಲ್ಲಿ ಹೋಗಿ ಮೀರಾತಾಯಿ ಅಂಬೇಡ್ಕರ್ ಆಶೀರ್ವಾದ ತಗೊಂಡು ಒಂದು ಇಂಥ ಬುದ್ಧಿವಾರ ನಮ್ಗೆ ಉದ್ಘಾಟನೆ ಮಾಡ್ಬೇಕಂತೇಳಿ ಭೀಮರಾವ್ ಅಂಬೇಡ್ಕರ್ ಸಾಹೇಬ್ರಿಗೆ ಭೇಟಿಯಾಗಿ ಹೇಳಿದ್ರೆ ಆಯ್ತು ಅಂತ ಹೇಳಿದ್ರು. ನೀವು ಹ್ಯಾಂಗ್ ಮಾಡ್ತೀರಿ ಅಂತ ಕೇಳಿದ್ರು ಅವರು. ಇಲ್ರಿ ನಾವು ಮಹಾರಾಷ್ಟ್ರ ಟೈಪ್ ಬೇಕಂತೇಳಿ ನಮ್ಮಲ್ಲಿ ಕಾಂಗ್ರೆಸ್ ಲೀಡರ್ ಹೇಳಿದ್ರು. ನೋಡ್ರಪ್ಪ ಅದು ವಾಜ್ಯ ಹೋಗ್ತದೆ ಮಹಾರಾಷ್ಟ್ರ ಇದು ಡಿಜಾನ ಅಂದ್ರೆ ಇಲ್ಲಿ ನಮ್ಗೆ ಹಂಗೆ ಬೇಕು ಅಂತಂದ್ರು. ಇಂಜಿನಿಯರ್ ಕೊಟ್ಟರು ಅವರು, ಕಾಂಟ್ರಾಕ್ಟರ್ ನಾವೇ ತಂದು ಕೊಟ್ಟೆವು. ಮಹಾರಾಷ್ಟ್ರದ್ದು ಕೆಲಸ ನಡೀತು. 2000 ಬಹುತೇಕ 16-17ದಾಗ ಅದು ಬಹುತೇಕ ಒಂದು 10 ವರ್ಷ ಆಲಕ್ಕೆ ಬರ್ತಿರೋದು. ಆ ಕೆಲಸ ಅಲ್ಲಿಗೆ ನಿಂತದು. ಅದಕ್ಕೆ ದಲಿತರಿಗೆ ಅನುದಾನ ಇಲ್ಲೇನು? ನಾನು ಕಾಂಗ್ರೆಸ್ ಒಂದು ಪ್ರಶ್ನೆ ಅದ, ನಾವು ದಲಿತರ ಸಿದ್ಧಾಂತ ಮೇಲೆ ನಡೆಯುವಂತ ಕಾಂಗ್ರೆಸ್ ಪಕ್ಷ ಹೇಳ್ತದೆ. ಆದ್ರೆ ಇಲ್ಲಿ ದಲಿತರಿಗೆ ಅನ್ಯಾಯ ಆಗ್ತದೆ ಇಂಡಿ ತಾಲೂಕಿನಾಗ. ಈಗ ನೋಡ್ರಿ ನೀವು, ನಮ್ಮ ಬಂಜಾರ ಸಮುದಾಯ ಭವನ ಆಯ್ತು, ಅದು ಬುದ್ಧವಿಹಾರಕ್ಕಿಂತ ಹಿಂದೆ ಒಂದು ಅದು ಆಯ್ತು. ಮೇಗಾ ಮಾರ್ಕೆಟ್ ಅದ್ರ ಹಿಂದಿನ ಬಂದು ಇಂಥ ದೊಡ್ಡ ಮೇಗಾ ಮಾರ್ಕೆಟ್ ಆಯ್ತು. ಬುದ್ಧವಿಹಾರ ಯಾಕೆ ಆಗ್ಲಿಲ್ಲ? ಅದು ನಮಗೆ ಪ್ರಶ್ನೆ ಬೇಕು. ಮತ್ತ ಇಲ್ಲಿ ಮುನ್ಸಿಪಾಲಿಟಿ ಚೀಫ್ ಆಫೀಸರ್ಗಳಿಗೆ ತಿಂಗಳಿಗೊಮ್ಮೆ ಬದಲಿ ಆಗ್ತಾರ, ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಬಂದವರು.
ಈಗ ಬಂದವ್ರು ನಮಗೆ ಗೊತ್ತಿಲ್ಲದೆ ಹೇಳ್ತಾರ. ನಾವು ಇನ್ನೂ ಫೋನ್ ಹಚ್ಚೋರು ಅವ್ರು ಫೋನ್ ರೆಸ್ಪಾನ್ಸ್ ಮಾಡಿಲ್ಲ, ಆಫೀಸರ್ ರೆಸ್ಪಾನ್ಸ್ ಮಾಡ್ಲಿಕ್ಕಪ್ಪ ಅಂದ್ರೆ ನಾವು ನ್ಯಾಯ ಕೇಳೋದು ಯಾರು ಬರಲಿ. ಅದಕ್ಕೆ ದಯವಿಟ್ಟು ನಮ್ದೊಂದು ಏನು ಏನಂತೀವಪ್ಪ ಅಂದ್ರೆ ನಿಮ್ಮ ಮೀಡಿಯಾದ ಮುಖಾಂತರ ಹೇಳ್ತೇವೆ, ಒಂದು ತಿಂಗಳ ಟೈಮ್ ಕೊಡ್ತೇವೆ ಸರ್. ನಾವು ಒಂದು ತಿಂಗಳ ಬುದ್ಧಿವಾರ ಕೆಲಸ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕೆಲಸ ಸ್ಟಾರ್ಟ್ ಆಗ್ಲಿಕ್ಕಪ್ಪ ಅಂದ್ರೆ ನಾವು ಶಾಸಕರಿಗೆ ಮುತ್ತಿಗೆ ಹಾಕ್ತೇವೆ ಮತ್ತು ಆಫೀಸರ್ಗಳಿಗೆ ಮುತ್ತಿಗೆ ಹಾಕೋ ಕೆಲಸ ನಾವು ಸಮತಾ ಸೈನಿಕದಳ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಿಂದ ನಾವು ಬೆಳಗಾವಿ ವಿಭಾಗೀಯ ಅಧ್ಯಕ್ಷರಾಗಿ ನಾವು ನಾಗೇಶ್ ತಿಳ್ಕರ್ ಅಂತೇಳಿ ನಾವು ಹಾಕ್ಲಿಕ್ಕೆ ನಾವು ತಯಾರಿದ್ದೆವು. ನಂದು ಒಬ್ಬನೇ ಸಂಘಟನೆ ಅಲ್ಲ, ಅನೇಕ ನಮ್ಮ ಸಮಾಜ ಸಂಘಟನೆದವರಿಗೆ ಮತ್ತು ದಕ್ಷಿಣ ವಲಯ ಸಂಘಟನೆಯವರ ಎಲ್ಲ ಸಮಾಜದವ್ರ ಸಂಘ ಅವ್ರ ಜೋಡಿ ಚರ್ಚೆ ಮಾಡಿ ಎಲ್ಲ ಸಮಾಜದವ್ರಿಗೆ ತಗೊಂಡು ನಾವು ಅವ್ರ ಶಾಸಕರಿಗೆ ಮತ್ತು ಆಫೀಸರ್ಗೆ ಮುತ್ತಿ ಹಾಕೋ ಕೆಲಸ ನಾವು ಮಾಡ್ಬೇಕಾಗ್ತದ. ಇನ್ನೊಂದು ಅಲ್ಲಿ ಕೆಲಸ ನಿಂತದ, ಕೆಲಸ ನಿಂತ್ಕೊಳಪ್ಪ ಅಂದ್ರೆ ಅಲ್ಲಿ ಯಾರು ಕಾಂಟ್ರಾಕ್ಟರ್ ನಮ್ಗೆ ಗೊತ್ತಿಲ್ಲ. ಒಂದು ತಿಂಗಳು 2 ತಿಂಗಳು ಕೆಲಸ ನಿಂತು ಆ ಕೆಲಸ ಮಳೆ ಜಂಗ್ ಹಿಡ್ಲಿಕ್ಕತ್ತಾವ ಸ್ಟೀಲ್ಗಳು, ನೀವು ನೋಡ್ಬೇಕು. ಆ ಕೆಲಸ ನಿಂದಿತ್ತಪ್ಪ ಅಂದ್ರೆ ಸ್ಟೀಲಿಗೆ ಕಲರ್ ಬರ್ತದ, ಆ ಕಲರ್ ಹೊಡಿಬೇಕು, ಕ್ಯೂರಿಂಗ್ ಕರೆಕ್ಟ್ ಆಗಿ ಮಾಡ್ಬೇಕು. ಅದು ಬಾಂಕ ಮಾಡ್ರ ಪ್ಲಾಸ್ಟರ್ ಮಾಡ್ರ ಅದು ಮಾಡೋದ್ ಬಳಕ ತಿಂಗಳಿಲ್ಲ 15-20 ದಿನದಾಗ ಅದು ಏನು ಕೆಲಸ ಪ್ರೊಸೀಜರ್ ಮಾಡ್ಬೇಕು. ಟೈಲ್ ಹಚ್ತಾರೋ ಏನು ಹಚ್ತಾರೋ ಎಲ್ಲ ಪ್ರೊಸೀಜರ್ ಮಾಡಬೇಕು. ಅವು ಒಣಗಿ ಹೋಗ್ತಾವ. ದಯವಿಟ್ಟು ನನ್ನ ಇಷ್ಟೇ ಉದ್ದೇಶ, ಇದ್ರಾಗ ಯಾವುದು ರಾಜಕಾರಣ ಇಲ್ಲ. ದಲಿತರಿಗೆ ಪದೇ ಪದೇ ಅನ್ಯಾಯ ಆಗ್ತದ. ಯಾರು ಧ್ವನಿ ಎತ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾವು ಬಾಬಾ ಸಾಹೇಬ್ರ ಕಾಲ ಧ್ವನಿ ಎತ್ತಿದ್ದೇವೆ. ನಮಗೆ ಇಲ್ಲಿ ಕೂತು ಮಾತಾಡೋದು ಅಧಿಕಾರ ಕೊಟ್ಟದು ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾವು ಬುದ್ಧ ಬಸವ ಅಂಬೇಡ್ಕರ್ ಸಿದ್ಧಾಂತ ಮೇಲೆ ನಡೆಯೋರು. ಒಂದು ತಿಂಗಳ ಟೈಮಿಂಗ್ ಕೊಡ್ತೇವೆ. ಒಂದು ತಿಂಗಳದಾಗ 2 ಕೆಲಸ ಚಾಲು ಆಗಲಿಲ್ಲ, ಆಫೀಸರ್ನು ಮುತ್ತಿ ಹಾಕ್ತೇವೆ. ಯಶವಂತರವರು ಎಲ್ಲಿದ್ರು ಅವ್ರು ಹೋಗಿ ಮುತ್ತಿ ಹಾಕ್ತೇವೆ ಅಂತ ಹೇಳಿ ಈ ನಿಮ್ಮ ಮೀಡಿಯಾ ಮುಖಾಂತರ ಹೇಳಕ್ ಬಯಸ್ತೀನಿ. ಎಲ್ಲರಿಗೂ ನಮಸ್ಕಾರ.